ಈಗ ಮಳೆ ಅಂತೂ ಸ್ಟಾರ್ಟ್ ಆಗಿದೆ. ಮಳೆ ಬಂದ್ರೆ ಸಾಕು, ಏನಾದ್ರೂ ಸ್ನಾಕ್ಸ್ ಸಾಯಂಕಾಲ ಟೀ ಕಾಫಿ ಒಟ್ಟಿಗೆ ಸ್ನಾಕ್ಸ್ ಬೇಕಂತೇಳಿ ಅನ್ಸುತ್ತೆ ಸ್ನೇಹಿತರೆ. ಒಂದು 2 ಆಲೂಗಡ್ಡೆ ಇದ್ರೆ ಈ ತರ ಒಂದು ಸ್ನಾಕ್ಸ್ ಅನ್ನ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ, ಸೂಪರ್ ಆಗಿರುತ್ತೆ. ಮಕ್ಕಳಿಗಂತೂ ತುಂಬಾನೇ ಇಷ್ಟ. ಆಲೂಗಡ್ಡೆ ನೋಡಿದ್ರೆ ನಿಮಗೆ ಸಾಫ್ಟ್ ಆಗಿ ಬರ್ಬೋದು ಅಂತ ಅನ್ಕೋತೀರಿ, ಸಾಫ್ಟ್ ಆಗಿ ಬರೋದೇ ಇಲ್ಲ. ತುಂಬಾನೇ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಟೀ ಕಾಫಿಗೆ ಅಷ್ಟೇ ಅಲ್ಲ, ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋ ನೋಡೋಣ. ಇಲ್ಲಿ ನೋಡಿ, ನಾನು ಒಂದು 3 ಆಲೂಗಡ್ಡೆನ ತಗೊಂಡಿದ್ದೇನೆ. ತೊಳೆದು ಕಾಟನ್ ಅರ್ಬಿಯಿಂದ ಒರೆಸಿಟ್ಟಿದ್ದೆ. ಅದನ್ನ ಈಗ ಮೇಲ್ಗಡೆದ್ದು ಈಗ ನಾ ತೋರಿಸೋ ರೀತಿ ಸಿಪ್ಪೆನ ತಕೊಂಡ್ಬಿಡಿ. ಮೇಲ್ಗಡೆದ್ದೆಲ್ಲ ಆಲೂಗಡ್ಡೆದು ನೋಡಿ, ಇಲ್ಲಿ ಆಲೂಗಡ್ಡೆ ಸಿಪ್ಪೆ ತೆಗೆದು ಮತ್ತೆ ನಾನೊಂದು ತೊಳ್ಕೊಂಡು ಒರೆಸಿ ಇಟ್ಟಿರೋದು. ಈಗ ಇದನ್ನ 1 ಆಲೂಗಡ್ಡೆಯಲ್ಲಿ 2 ಭಾಗನ ಮಾಡಿದ್ದೀನಿ. ಈಗ ನಮ್ಗೆ ಎಷ್ಟು ತಿಳು ಬೇಕು ನೋಡಿ, ಅಷ್ಟು ತಿಳುವಾಗಿನ ಇದನ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ತರ ನಾ ತೋರಿಸೋ ರೀತಿ ಚೆನ್ನಾಗಿ ನೀವು ಕಟ್ ಮಾಡ್ಕೊಳ್ಳಿ. ಒಂದೇ ಲೆವೆಲ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಕೈಯಲ್ಲಿ ಹಿಡಿದು ಕಟ್ ಮಾಡೋದಕ್ಕಾಗಲ್ಲ ಅಂದ್ರೆ ಕೆಳಗಡೆ ಇಟ್ಟು ನೀವು ಕಟ್ ಮಾಡ್ಕೋಬಹುದು, ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದೇ ತರ ನಾನೀಗ 3 ಆಲೂಗಡ್ಡೆನೂ ಕಟ್ ಮಾಡಿ ಒಂದು ಬೌಲಿಗೆ ಹಾಕಿದ್ದೇನೆ. ನೋಡಿ, ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ಆಡ್ ಮಾಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಇನ್ನೂ ಇದ್ರೂ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿದ್ರು ಪರವಾಗಿಲ್ಲ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇದಕ್ಕೆ ಜೀರಿಗೆ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಅಂದ್ರೆ ಕರೆ ಕಾಳು ಬರುತ್ತಲ್ಲ, ಆ ಮೆಣಸಿನ ಪೌಡರ್ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಕಮ್ಮಿ ಹಾಕಿದ್ದೇನೆ, ಮಕ್ಕಳಿಗೆಲ್ಲ ಕೊಡ್ತೇವೆ ಅಂತ ಹೇಳಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜನ ಹಾಗೆ 1ರಲ್ಲಿ 2 ಭಾಗ ಮಾಡಿ ಕುಟ್ಟಿ ಹಾಕಿದ್ದೇನೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ನಾನಿಲ್ಲಿ ಆಡ್ ಮಾಡಿದ್ದೀನಿ. ಈಗ ಇದನ್ನ ನೀರು ಹಾಕದೇನೆ ನಾನು ಇಲ್ಲಿಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಎಲ್ಲದಕ್ಕೂ ಒಂದೊಂದು ಅಂಟಿರ್ತವೆ ಆಲೂಗಡ್ಡೆಗಳನ್ನ ಬಿಡಿಸ್ಕೊಳ್ಳಿ, ನೀರ್ ಹಾಕ್ಲಿಕ್ಕೆ ಹೋಗಬೇಡಿ ಮೊದಲಿಗೆ. ಯಾಕಂದ್ರೆ ಆಲೂಗಡ್ಡೆ ನೀರ್ ಬಿಡುತ್ತೆ, ತೊಳೆದಿರೋದ್ರಿಂದ ಆಲೂಗಡ್ಡೆ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನೀರ್ ಬಿಡುತ್ತೆ. ಈ ತರನ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ತರ ಮಿಕ್ಸ್ ಮಾಡಿದ್ಮೇಲೆ ಚೂರು ಒಂದು ಟೇಬಲ್ ಸ್ಪೂನಿನಷ್ಟು ನೀರ್ ಹಾಕೊಳ್ಳಿ. ನೋಡಿ, ಈ ತರ ಹಾಕಿದ್ಮೇಲೆ ತುಂಬಾ ನೀರ್ ಬಿಡುತ್ತೆ, ಅದು ಸಾಕು. 1 ಟೇಬಲ್ ಸ್ಪೂನ್ ನೀರಿನಿಂದ ನೀವು ಇದನ್ನ ಮಾಡ್ಕೊಳ್ಳಿ. ನೋಡಿ, ಈ ತರ ಈಗ ಎಲ್ಲವನ್ನು ಅಂಟುಕೊಂಡಿದ್ದೆಲ್ಲ ಸಾಕು. ಇಷ್ಟು ಇದನ್ನ ಸೈಡ್ ಎತ್ತಿಡ್ತೇನೆ ನಾನೀಗ. ಎತ್ತಿಟ್ಟು ಇಲ್ಲಿ ಎಣ್ಣೆ ಕೂಡ ನಾನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೆ ಸ್ನೇಹಿತರೆ. ಈ ಕಡೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಎಣ್ಣೆ ಕೂಡ ಕಾಯಿತು. ಈಗ ಕಾದ ಎಣ್ಣೆಗೆ ಒಂದೊಂದೇ ನಾವೇನು ಆಲೂಗಡ್ಡೆ ಚಿಪ್ಸ್ ಮಾಡಿಟ್ಟಿದ್ವಿ ನೋಡಿ ಮಸಾಲೆನ, ಅದನ್ನ ಒಂದೊಂದೇ ಪೀಸ್ ಆಗಿ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಇಲ್ಲಿ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಯಾಕೆ ಅಂದ್ರೆ ಅಂಟುಕೊಂಡಿರುತ್ತೆ, ಬಿಡೋದಿಲ್ಲ. ಅದು ಒಂದೊಂದೇ ಪೀಸ್ ಆಗಿ ಬಿಡ್ತಾ ಹೋಗಿ. ಈ ತರ ಮಕ್ಕಳಿಗೆ ನಾವು ಸ್ನಾಕ್ಸ್ ಮಾಡಿಕೊಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಷ್ಟೇ ಇಲ್ಲ ಸ್ನೇಹಿತರೆ, ನಾವು ಕೂಡ ತಿನ್ಬಹುದು. ನೋಡಿ, ಚೆನ್ನಾಗಿರುತ್ತೆ. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ನೀವು ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿದ್ದೇನೆ ನಾನು. ಹಾಗೆ ಶೇರ್ ಮಾಡಿ. ನೋಡಿ, ಈಗ 1-2 ನಿಮಿಷ ಆದ್ಮೇಲೆ ತಿರುಗಿಸ್ಕೊಳ್ಳಿ. ಇನ್ನೊಂದೇನು ಇಲ್ಲಿ ಟಿಪ್ಸ್ ಅಂತಾನೆ ಹೇಳ್ಬೋದು, ಹೈ ಫ್ಲೇಮ್ ಅಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ. ಗ್ಯಾಸ್ ಹೈ ಫ್ಲೇಮ್ ಅಲ್ಲಿ ಇಟ್ಟು ನೀವೇನಾದ್ರೂ ಕರೆದ್ರೆ ಗರಿಯಾಗಿ ಯಾವುದೇ ಕಾರಣಕ್ಕೂ ಚಿಪ್ಸ್ ಬರೋದೇ ಇಲ್ಲ. ಎಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೋತೀರಿ ನೋಡಿ, ಅಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಟು ಕರ್ಕೋಬೇಕಾಗುತ್ತೆ. ತುಂಬಾ ಗರಿಯಾಗಿ ಬರ್ತವೆ ಇವು ಚಿಪ್ಸ್. ಅಂಗಡಿಯಲ್ಲಿ ನಾವು ಚಿಪ್ಸ್ ಯಾವ ತರ ತಂದು ತಿಂತೀವಿ ನೋಡಿ, ಅದೇ ತರ ಬರ್ತಾವ ನೋಡಿ. ಈಗ ಇಲ್ಲಿ ನೋಡಿ, ಕರೆದ ನಂತರ ನಾನು ತುಂಬಾ ಸ್ಲೋ ಉರಿಯಲ್ಲಿ ಇಟ್ಟು ಕರೆದ ನಂತರ ತುಂಬಾನೇ ಗರಿಯಾಗಿ ಬಂದಿದ್ದಾವೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೇನೆ. ನಾನು ಸ್ವಲ್ಪ ಇದರದ್ದು ಕ್ಲಿಪ್ ಹಾಕ್ತೇನೆ ನಿಮಗೆ, ಗರಿಯಾಗಿ ಬಂದಿರುವಂತದ್ದು ನೋಡಿ. ಈಗ ಎಲ್ಲವನ್ನು ಕರೆದ ನಂತರ ಒಂದು ಟಿಶ್ಯೂ ಪೇಪರ್ ಹರಡಿರುವಂತ ಪ್ಲೇಟಿಗೆ ನಾನಿಲ್ಲಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಗರಿಯಾಗಿ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ, ಆದ್ರೆ ಅದನ್ನು ಸ್ಕಿಪ್ ಮಾಡಿದ್ದೇನೆ. ಲಾಸ್ಟ್ ಎಂಡಲ್ಲಿ ಸ್ವಲ್ಪ ತೋರಿಸ್ತೇನೆ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಹಾಗೆ ಗರಿಯಾಗಿ ತುಂಬಾನೇ ಟೀ ಕಾಫಿ ಒಟ್ಟಿಗೆ ನಿಮ್ಗೂ ಕೂಡ ಕಾಣ್ತಿರ್ಬೋದು. ಯಾರಿಗೆಲ್ಲ ಬೇಕು, ಎಷ್ಟು ಗರಿಯಾಗಿ, ಯಾರಿಗೆಲ್ಲ ಇಷ್ಟ ಅಂತೇಳಿ, ಬೇಕು ಅಂತಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೀಲಿಕ್ಕೆ ಹೋಗ್ಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.